ಇನ್ನು ಬೆಂಗಳೂರಿನಲ್ಲಿ ರೋಡ್ ರೇಜ್ ಪ್ರಕರಣಗಳು ದಿನೇ ದಿನೇ ಜಾಸ್ತಿ ಆಗ್ತಾನೆ ಇದೆ. ಪಾರ್ಕಿಂಗ್ ಮಾಡುವ ವಿಚಾರಕ್ಕೆ ದಂಪತಿಗಳ ಮೇಲೆ ಹಲ್ಲೆಯಾಗಿದೆ. ಮೃಗದಂತೆ ಎರಗಿ ಹಲ್ಲೆ ನಡೆಸಿದ ಬೆನ್ಸ್ ಕಾರು ಮಾಲೀಕ. ನೆಹರು ಸರ್ಕಲ್ನ ಬಳಿ ಇರುವಂತಹ ಚಾಲುಕ್ಯ ಹೋಟೆಲ್ನ ಹತ್ರ ಈ ಘಟನೆ ನಡೆದಿದೆ. ಬೆನ್ಸ್ ಕಾರ್ನಲ್ಲಿ ರಾಕೇಶ್ ರಾಜ್ ಅರಸ್, ಮತ್ತೊಂದು ಕಾರ್ನಲ್ಲಿ ದಂಪತಿ ಚಾಲುಕ್ಯ ಹೋಟೆಲ್ಗೆ ಬರೋದಕ್ಕೆ ಪಾರ್ಕಿಂಗ್ ಮಾಡುವಂತಹ ಸ್ಥಳವನ್ನ ಹುಡುಕ್ತಾ ಇರ್ತಾರೆ. ದಂಪತಿ ಕಾರ್ ಪಾರ್ಕಿಂಗ್ ಮಾಡ್ತಾ ಇದ್ದ ಸ್ಥಳದಲ್ಲೇ ಬೆನ್ಸ್ ಕಾರ್ನ ಚಾಲಕ ಬಂದು ಪಾರ್ಕ್ ಮಾಡ್ತಾನೆ. ದಂಪತಿ ಇದ್ದಂತಹ ಕಾರು, ಆ ದಂಪತಿ ಪ್ರಶ್ನೆ ಮಾಡ್ತಾರೆ ಇದನ್ನು. ಆಗ ಏಕಾಏಕಿ ಬೆನ್ಸ್ ಕಾರು ಮಾಲೀಕ ಹಲ್ಲೆಗೆ ಮುಂದಾಗ್ತಾರೆ. ಬೆನ್ಸ್ ಕಾರ್ನಲ್ಲಿ ಬಂದೆ ಅನ್ನೋ ದರ್ಪದಲ್ಲಿ ರಾಕೇಶ್ ಫುಲ್ ರೌಡಿಸಂ ಮಾಡಿದ್ದಾರೆ. ಆ ದೃಶ್ಯ ಕೂಡ ನೀವು ನೋಡ್ತಾ ಇದ್ದೀರಿ. ಸಾರ್ವಜನಿಕವಾಗಿ ಮೃಗದಂತೆ ವರ್ತಿಸಿದ ರಾಕೇಶ್ ರಾಜ್ ಅರಸ್ ಮಕ್ಕಳು, ಮಹಿಳೆಯರು ಅನ್ನೋದನ್ನೂ ಕೂಡ ನೋಡದೆ ಮೃಗೀಯವಾಗಿ ವರ್ತಿಸಿದ್ದಾರೆ. ಪುಂಡಾಟ ಮೆರೆದಿದ್ದಾರೆ. ರಾಕೇಶ್ ಪುಂಡಾಟಕ್ಕೆ ಕಾರ್ನಲ್ಲಿದ್ದಂತಹ ಮಕ್ಕಳು ಹಾಗೂ ಮಹಿಳೆ ಶಾಕ್ ಆದ್ರು, ಆತಂಕಕ್ಕೊಳಗಾದ್ರು. ಶೇಷಾದ್ರಿಪುರಂ ಠಾಣೆಗೆ ದಂಪತಿ ದೂರು ಕೊಡೋದಕ್ಕೆ ಹೋಗಿರುತ್ತೆ. ಹಲ್ಲೆಗೆ ಒಳಗಾದಂತಹ ದಂಪತಿಯ ವಿರುದ್ಧನೇ ಪೊಲೀಸರು ನಡೆದುಕೊಂಡ್ರ. ಈ ಹಲ್ಲೆಯ ಘಟನೆಯ ನಂತರ ಕೂಡ ಶಾಕಿಂಗ್ ಘಟನಾವಳಿಗಳು ನಡೆಯುತ್ತೆ. ಹಲ್ಲೆ ನಡೆಸಿದ ವಿಡಿಯೋ ಇದ್ರೂ ಕೂಡ ಪೊಲೀಸರು ದೂರು ದಾಖಲಿಸಿಕೊಳ್ಳೋದಿಲ್ವಂತೆ. ನೋಡಿ ಪೊಲೀಸರ ಕೆಲಸ ಹೇಗಿದೆ ಅಂತ. ಆ ದಂಪತಿ ವಿಡಿಯೋ ಸಮೇತವಾಗಿ ಕಂಪ್ಲೇಂಟ್ ಕೊಡೋದಕ್ಕೆ ಮುಂದಾಗತ್ತೆ. ಆದರೆ ಪೊಲೀಸರು ಆಕ್ಷನ್ ತಗೊಳ್ಳೋದಕ್ಕೆ ಮುಂದಾಗಲ್ಲ. ಸರ್, ನಾವು ಆ್ಯಕ್ಚುಲಿ ಊಟಕ್ಕೆ ಬರ್ತಾ ಇದ್ವಿ. ಇಲ್ಲಿ ಕಾರ್ ಪಾರ್ಕ್ ಮಾಡೋಣ ಅಂತ ಇಲ್ಲಿ ಹಿಂದೆನೇ ನಿಂತ್ಕೊಂಡಿದ್ವಿ. ಅವರು ಸೆಕ್ಯೂರಿಟಿ ಹೇಳಿದ್ರು ಇಲ್ಲಿ ಮಾಡಿ ಅಂತ. ಅಷ್ಟರೊಳಗೆ ಬೆನ್ಸ್ ಮರ್ಸಿಡೀಸ್ ಕಾರು ಫಾಸ್ಟಾಗಿ ಬಂದ್ಬಿಟ್ಟು ಪಾರ್ಕ್ ಮಾಡಿದ್ರು. ಅವ್ನು ಹೇಳ್ದ ಸೆಕ್ಯೂರಿಟಿ ಅಲ್ಲಿ ಮಾಡಿ ಅಂತ. ನಾವು ಹೇಳಿದ್ವಿ ನಾವು ಇಲ್ಲೇ ವೆಯ್ಟ್ ಮಾಡ್ತಾ ಇದ್ವಿ. ಅವ್ರಿಗೆ ಹೇಳಿದೆ ನಾನು, ಸರ್ ವಿ ಆರ್ ವೆಯ್ಟಿಂಗ್ ಅಂದರೆ ಗೋ ಕಾಲ್ ದ ಕಾಪ್ಸ್ ಅಂತ. ಸೊ ನಾವು ಹೇಳಿದ್ವಿ ಇಲ್ಲ ನಾವು ವೆಯ್ಟ್ ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ ಬಂದ್ಬಿಟ್ಟು ಈ ಡೋರ್ ತೆಗಿಯೋಕ್ಕೆ ಟ್ರೈ ಮಾಡಿದ್ರು. ನಾನು ಕ್ಲೋಸ್ ಮಾಡಿದೆ, ಆ ಕಡೆ ಬಂದ್ಬಿಟ್ಟು ಹೊಡಿತಾ ಇದ್ದಾರೆ. ಅದು ವಿಡಿಯೋಲ್ಲೂ ಇದೆ. ಬೈದ್ಬಿಟ್ಟು ಹೊಡೆದು ಕಾರ್ನ ಕಿಕ್ ಮಾಡಿ ಡ್ಯಾಮೇಜ್ ಮಾಡಿ ಹೋಗಿದ್ದಾರೆ. ನಾನು ಆಚೆದ ಮಕ್ಳು ಕಾರ್ ಒಳಗಡೆ ಇದ್ರು ಸರ್. ಅಲ್ಲ ಸರ್, ರೋಡ್ ರೇಜ್ಗೂ ಒಂದು ಲಿಮಿಟ್ ಇರುತ್ತೆ. ಫಿಸಿಕಲ್ ಆಗಬಾರ್ದು. ಇವಾಗ ನಾವು ವೆಯ್ಟ್ ಮಾಡ್ತಾ ಇದ್ವಿ. ಆ ಸೆಕ್ಯೂರಿಟಿ ಅವನು ಹೇಳ್ದ. ನಾ ಹೇಳಿದೆ ಸೆಕ್ಯೂರಿಟಿ ಅವ್ರಿಗೆ ಹೇಳಿ ಅಂದರೆ ಅವ್ರಿಗೆ ಹೇಳೋಕ್ಕಾಗಲ್ಲ ಮೇಡಮ್, ಅವ್ರ ಮಾತು ಕೇಳಲ್ಲ ಅಂತ ಹೇಳ್ದ. ಸೊ ಇಟ್ಸ್ ವೆರಿ ಎಜುಕೇಟೆಡ್ ಪೀಪಲ್ ಹಿಂಗೆ ಮಾಡಿದ್ರೆ ಬೇಜಾರಾಗುತ್ತೆ. ಇದು ಶಿವಾನಂದ ಸರ್ಕಲ್ ಅಂತೇಳಿ ಇಲ್ಲಿ ಚಾಲುಕ್ಯ ಹೋಟ್ಲಿಗೆ ಊಟಕ್ಕೆ ಬಂದೆವು. ನಾವು ಊಟ ಮುಗಿಸಿ ನಾವು ನಮ್ಮ ಸ್ನೇಹಿತರು ಜಸ್ಟ್ ಅಲ್ಲಿ ನಿಂತ್ವಿ. ಇಲ್ಲಿ ನಿಂತಿರ್ಬೇಕಾದ್ರೆ ಪಾಪ ಇವ್ರು ಆಗಲೇ ಅರ್ಧ ಗಂಟೆ ಒಂದು 20 ನಿಮಿಷ ವೆಯ್ಟ್ ಮಾಡ್ತಾವ್ರೆ. ವೆಯ್ಟ್ ಮಾಡ್ದಂಗೆ ಸೆಕ್ಯೂರಿಟಿ ಏನು ಮಾಡ್ದ, ಈ ಗಾಡಿಗೆ ತಡೆ ಹಾಕಿದಾಗ ಆ ಸೆಕ್ಯೂರಿಟಿ ಮೇಲೇ ಗಾಡಿ ನುಗ್ಸ್ಕೊಂಬಂದ. ನಾನು ಕಣ್ಣಲ್ಲಿ ನೋಡ್ತಾ ಇದ್ದೀನಿ, ಏನು ಮರ್ಸಿಡಿ ಕೋಟಿ ಇದೆ ಅಂದ್ಬಿಟ್ಟು ಆ ಸೆಕ್ಯೂರಿಟಿ ಮೇಲೆ ನುಗ್ಗಿಸ್ಬಿಟ್ಟು ಅವ್ನು ಪಾಪ ಓಡ್ದ ಸೈಡ್ಗೆ. ಓಡಿದ ತಕ್ಷಣ ಬಂದು ಈ ಒಂದು ಲೇಡಿ ಬಂದು ಕೇಳೋರು, ಅಲ್ಲ ಸರ್ ನಾವು ಆಗ್ಲಿಂದ ಇಷ್ಟು ವೆಯ್ಟ್ ಮಾಡ್ತಾ ಇದ್ದೀವಿ, ನೀವು ನುಗ್ಗಿಸ್ರಲ್ಲ ಅಂತ ಹೇಳಿದ್ರೆ ಏನು ಇವಾಗ ಅಂತೇಳಿ. ಸರ್ ಆಯಿತು ಹೋಗಿ ಸರ್ ನೀವು ದೊಡ್ಡವರಾಗಿ ಅಂತ ಅವ್ರು ಹೇಳಿದ್ರು. ಹೇಳ್ಬೇಕಾದಾಗ ಅವ್ರು ಹೋಗ್ಬೇಕಾ ಮತ್ತೆ ತಿರ್ಕೊಂಬಂದು ಯಾರೋ ಬೋಳಿ ಮಗ ನಾನು ಯಾರು ಗೊತ್ತಾ ಅಂದ್ಬಿಟ್ಟು ಒಬ್ಬ ಏಜ್ ಮ್ಯಾನ್ ಮಿನಿಮಮ್ ಒಂದು 60 ವರ್ಷ ಆಗಿದೆ, ಪಾಪ ಮಕ್ಕಳಿದ್ದಾರೆ. ಆ ಲೇಡಿ ಅಡ್ಡ ನಿಂತ್ಕೊಂಡು ಬಾಯಿ ಬಡ್ಕೊತಾ ಇದೆ. ಆ ಮನುಷ್ಯ ಡ್ರೈವರ್ ಆಗಿ ಅವ್ರ ಯಜಮಾನ ಸ್ಟೇರಿಂಗ್ ಮೇಲೆ ಇದ್ದಾನೆ. ಕಾಲಲ್ಲಿ ಕೈಯಲ್ಲಿ ಗುದ್ದು ಹೊಡೆದ್ರೆ ಮನುಷ್ಯನಿಗೆ ಹೊಡೆಯೋದಕ್ಕೆ ಪವರ್ ಕೊಟ್ಟನು ಯಾರು? ನಾನೊಬ್ಬ ಸ್ವತಂತ್ರ ಕರ್ನಾಟಕ ಟೆಸ್ಟ್ ಪ್ರೆಸಿಡೆಂಟಾಗಿ ನನ್ನ ಕಣ್ಣು ಮುಂದೆ ಎಷ್ಟು ನಡೆದೆ ಅಂದಾಗ ಬೇರೆ ಬೇರೆ ಮೂಲೆಯಲ್ಲಿ ಎಷ್ಟು ಜನ ಜನರಿಗೆ ತೊಂದರೆ ಕೊಡಬಾರ್ದು. ಕೈ ಎತ್ತೋ ಪರ್ಮಿಷನ್ ಯಾರು ಕೊಟ್ಟಿದ್ದಾರೆ? ಲೀಗಲಿ ಮಾತಾಡಬೇಕು, ಏನೇನಿದ್ರೆ ಫೇಸ್ ಮಾಡಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.